Hello everyone, welcome to ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 4ನೇ ಪ್ರಶ್ನೆಯನ್ನ ಗಮನಿಸಿ. ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಾಗಿರುವಂತಹ ಆಕೃತಿ. ಆಯ್ಕೆ ಎ ಪತಂಗ, ಆಯ್ಕೆ ಬಿ ಆಯತ, ಆಯ್ಕೆ ಸಿ ವಜ್ರಾಕೃತಿ, ಆಯ್ಕೆ ಡಿ ತ್ರಾಪಿಜ್ಯ. ಸೊ ಇಲ್ಲಿ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಸಮವಾಗಿರೋದು ಯಾವಾಗ? ಆಯತದಲ್ಲಿ. ಓಕೆ, ಸೊ ಆಯತದಲ್ಲಿ ಏನಾಗಿರತ್ತೆ? ಸೊ ಇಲ್ಲಿ ಸಮಾಂತರ ಚತುರ್ಭುಜದ ಗುಣಲಕ್ಷಣ ಏನ್ ಹೇಳಿ, ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರತ್ತೆ, ಕರ್ಣಗಳು ಪರಸ್ಪರ ಅರ್ಧಿಸುತ್ತೆ ಅಲ್ವಾ. ಸೊ ಮತ್ತೆ ಸಾಮಾನ್ಯ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳ ಉದ್ದಗಳು ಒಂದೇ ಸಮನಾಗಿರೋದಿಲ್ಲ, ಅಂದ್ರೆ AC ಮತ್ತು DB ನಾಟ್ ಈಕ್ವಲ್ ಟು ಆಗಿರತ್ತೆ. ಓಕೆ, ಒಂದು ಸಮಾಂತರ ಚತುರ್ಭುಜದ ಕೋನಗಳು, ಎಲ್ಲಾ ಕೋನಗಳೇನು 90 ಡಿಗ್ರಿ ಆದಾಗ ಸೊ ಅದನ್ನ ನಾವು ಆಯತ ಅಂತ ಹೇಳ್ತೇವೆ. ಓಕೆ, ಸೊ ಆಯತದ ಪ್ರಮುಖ ಲಕ್ಷಣ ಏನು? ಅದರ ಕರ್ಣಗಳ ಉದ್ದಗಳು ಪರಸ್ಪರ ಸಮನಾಗಿರತ್ತೆ, ಅಂದ್ರೆ AC ಈಸ್ ಈಕ್ವಲ್ ಟು ಏನಾಗಿರತ್ತೆ ಹೇಳಿ, BD ಆಗಿರತ್ತೆ. ಸೊ ಆಯತದಲ್ಲಿ ಮಾತ್ರ AC ಈಸ್ ಈಕ್ವಲ್ ಟು ಏನಾಗಿರತ್ತೆ ಹೇಳಿ, BD ಆಗಿರತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಸಮಾಂತರ ಚತುರ್ಭುಜ ಕರ್ಣಗಳು ಸಮವಾಗಿರುವಂತಹ ಆಕೃತಿ ಯಾವ್ದಾಗತ್ತೆ ಹೇಳಿ, ಆಯತ ಆಗತ್ತೆ. ಓಕೆ, ಸೊ ಬಿ ಆಯ್ಕೆ ಸರಿಯಾಗತ್ತೆ. ಓಕೆ, ಥ್ಯಾಂಕ್ ಯು.